ನಮಸ್ತೆ ಶಂಕರ. ನೋಡಿ, ಕೆಲವರಿಗೆ ಜಾತಕದಲ್ಲಿ ಕೇಳಿರ್ತೀರ ನೀವು, ನಮಗೆ ರಾಹು ದೋಷ ಇದೆ ಅಥವಾ ಕೇತು ದೋಷ ಇದೆ, ಏನು ಪರಿಹಾರ ಮಾಡ್ಕೋಬೇಕು ಅಂತ. ಹೌದಾ? ಬಹಳ ಸುಲಭ ಪರಿಹಾರ ಅಂದರೆ ರಾಹು ಮತ್ತು ಕೇತು ಗ್ರಹಗಳಿಗೆ ಪ್ರತಿ ಮಂಗಳವಾರ ಉದ್ದಿನಕಾಳು ಮತ್ತು ಹುರುಳಿಕಾಳು ಕೊಟ್ಟು ಅರ್ಚನೆ ಮಾಡಿಸೋದ್ರಿಂದ ನಮಗೆ ರಾಹು ಕೇತು ದೋಷಗಳು ದೂರ ಆಗುತ್ತೆ. ಅಥವಾ ಶ್ರೀಕಾಳಹಸ್ತಿ, ತಿರುಪತಿಯಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಹತ್ತತ್ರ ನಿಮಗೆ ಶ್ರೀಕಾಳಹಸ್ತಿ ಅನ್ನುವಂಥ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ, ನೋಡಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಬೇರೆ ದಿನ ಮಾಡಬಾರ್ದು. ಮಂಗಳವಾರ ದಿನ ರಾಹುಕಾಲದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ 4:00ವರೆಗೆ ರಾಹುಕಾಲ ಸಂಭವಿಸುತ್ತೆ. ಈ ಸಮಯದಲ್ಲಿ ರಾಹುಕೇತು ಶಾಂತಿ ಅಂತ ಪೂಜೆ ಮಾಡುತ್ತಾರೆ. ಆ ಪೂಜೆಗೆ ಬೇರೆ ಬೇರೆ ರೀತಿಯಾದಂಥ ದರಗಳಿದೆ. 750 ರೂಪಾಯಿ ಇದೆ, 1,500 ರೂಪಾಯಿ ಇದೆ, 5,000 ರೂಪಾಯಿ ಇದೆ, 10,000 ರೂಪಾಯಿ ಇದೆ. ಹೀಗೆ ಬೇರೆ ಬೇರೆ ರೀತಿಯಾದಂಥ ದರಗಳಿದೆ. ಯಾವ ಸೇವೆ ಮಾಡಿಸಿದ್ರೂ ಅದೇ ಪೂಜೆ ಮಾಡ್ತಾರೆ, ಗೊತ್ತಾಯ್ತಾ? ಹಣ ಜಾಸ್ತಿ ಕೊಟ್ಟರೆ ಏನೋ ವಿಶೇಷ ಪೂಜೆ, ಅಥವಾ ಹಣ ಕಡಿಮೆ ಕೊಟ್ಟರೆ ಬೇರೆ ಕಡಿಮೆ ಪೂಜೆ ಅಂತ ಏನಿಲ್ಲ. ನೀವು ನಿಮ್ಮ ಶಕ್ತಿ ಏನಿದೆಯೋ ಆ ರೀತಿಯಾಗಿ ಸೇವೆಗಳನ್ನು ಅಲ್ಲಿ ಮಾಡಿಸಿ, ಅಲ್ಲೇ ಪೂಜೆ ಮಾಡಿಸಿರುವಂಥ ಅರ್ಚಕರಿಗೆ ಹುರುಳಿಕಾಳು ಮತ್ತು ಉದ್ದಿನಕಾಳು ಮತ್ತು ಒಂದು ಕೆಂಪು ವಸ್ತ್ರ ಮತ್ತು ಒಂದು ಚಿತ್ರವರ್ಣದ ವಸ್ತ್ರ ಅಥವಾ ಕಪ್ಪು ವಸ್ತ್ರವನ್ನು ದಾನ ಮಾಡಬೇಕು. ಮತ್ತು ಅಲ್ಲಿಂದ ಬಂದ ಮೇಲೆ ರಾಹುಕೇತು ಶಾಂತಿ ಮಾಡಿಸಿದ ಮೇಲೆ ಸೀದಾ ಮನೆಗೆ ಬರಬೇಕು, ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗಬಾರ್ದು. ಕನಿಷ್ಠ 12 ದಿನ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಹಳೆಯ ಆಹಾರಗಳನ್ನು, ಹಳಸಿರುವಂಥ ಪದಾರ್ಥಗಳನ್ನು ಅಥವಾ ಹೆಪ್ಪಾಕಿದಂಥ ಮಜ್ಜಿಗೆಯನ್ನು ಸೇವನೆ ಮಾಡಬಾರ್ದು. ಈ ರೀತಿಯಾಗಿ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ 48 ದಿನದಲ್ಲಿ ಆ ದೋಷ ಪರಿಹಾರ ಆಗುತ್ತೆ. ಮತ್ತು ಯಾರಿಗೆ ಜಾತಕದಲ್ಲಿ ಅಥವಾ ಜೀವನದಲ್ಲಿ ಚರ್ಮವ್ಯಾಧಿಗಳಿರುತ್ತೋ, ಕಣ್ಣಿನ ದೃಷ್ಟಿಹೀನತೆ ಇರುತ್ತೋ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ PCOD, PCOS ಅಥವಾ ಪಾಲಿಪೈನ್ ಇತ್ಯಾದಿ ಸಮಸ್ಯೆಗಳಿಗೆಲ್ಲ ರಾಹುಕೇತು ಶಾಂತಿ ಅನ್ನೋದು ಬಹಳ ಉತ್ತಮವಾದಂಥ ಮದ್ದು. ಶುಭವಾಗಲಿ.